ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ಏನಪ್ಪ ಇದು ವಿಡಿಯೋ ಸ್ಟಾರ್ಟ್ ಆದಮೇಲೆ ಜೈಲನ್ನೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇದು ಜೈಲ್ ರೆಸ್ಟೋರೆಂಟ್, ದ ಎಸ್ ಜೈಲ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಇದು ಧಾರವಾಡ ನಿಯರ್ ಇದೆ. ಅಂದರೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಟೋಲ್ನಾಕ ಹತ್ರ ಬಿಸೈಡ್ ಡಾಮಿನೋಸ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹುಬ್ಳಿ ಧಾರವಾಡ ನಿಯರೆಸ್ಟ್ ಯಾರೆಲ್ಲ ಇದ್ದೀರಾ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಒಳಗಡೆ ಹೋದ್ರೇ ನಾವು ಜೈಲ್ ಒಳಗಡೆನೇ ಎಂಟ್ರಿ ಆಗ್ತಾ ಇದ್ದೀವೇನೋ ಅಂತ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಆಗಿರ್ಬೋದು, ಈ ಥರ ನೋಡಿ ಡಾಲ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಲೈಟಿಂಗ್ಸು ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಮತ್ತು ಇಲ್ಲಿ ಸರ್ವರ್ಗಳನ್ನು ನೋಡಿ, ಇಲ್ಲಿ ಈ ಥರ ಕೈದಿಗಳ ಡ್ರೆಸ್ ಆಗಿರ್ಬೋದು ಈ ಥರ ಹಾಕ್ಕೊಂಡು ಸರ್ವ್ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ ನೋಡಿ. ಡ್ರೆಸ್ ಎಲ್ಲ ಅದೇ ಥರ ಹಾಕಿದ್ದಾರೆ. ಮತ್ತು ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ವಾ ಫ್ರೆಂಡ್ಸ್? ನನಗಂತೂ ಇಷ್ಟ ಆಯಿತು. ನೀವು ಕೂಡ ನಿಯರೆಸ್ಟ್ ಇದ್ದರೆ ಬಂದು ಒಂದು ಸಲ ವಿಸಿಟ್ ಮಾಡಿ, ಟೇಸ್ಟು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ದೊಡ್ಡದಾಗಿ ಏನಿಲ್ಲ ಫ್ರೆಂಡ್ಸ್, ಆದರೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಟೈಮಿಂಗ್ಸ್ ಬಂದರೆ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆವರೆಗೂ, ಮತ್ತು ನೈಟ್ 10 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಬ್ಯಾಂಬೂ ಬಿರಿಯಾನಿ. ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಇದೆ. ಇಲ್ಲಿ ನಾನ್ ವೆಜ್ಗಿಂತ ವೆಜ್ಜು ತುಂಬ ಚೆನ್ನಾಗಿರುತ್ತೆ ನೋಡಿ. ಬ್ಯಾಂಬೂ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ. ನಾವು ಇಲ್ಲಿ ಕೆಲವೊಂದು ಐಟಮ್ಸನ್ನು ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ನಾವು ಚಿಲ್ಲಿ ಚಿಕನ್ ಆಗಿರ್ಬೋದು, ಮತ್ತು ವೆಜ್ಜಲ್ಲಿ ಮಂಚೂರಿಯನ್ ಆಗಿರ್ಬೋದು, ಮತ್ತು ಪರೋಟ, ಮತ್ತೇನೆಂದರೆ ಹೈದ್ರಾಬಾದಿ ಚಿಕನ್ ಆರ್ಡರ್ ಮಾಡಿದ್ವಿ. ಬ್ಯಾಂಬೂ ಬಿರಿಯಾನಿ ಸೂಪರಾಗಿತ್ತು. ನಿಮಗೆ ಮೆನು ಬೇಕಿದ್ದರೆ ನಾನಿಲ್ಲಿ ಹಾಕಿದ್ದೀನಿ ನೋಡಿ, ನೀವು ಒಂದು ಸರಿ ನೋಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಇದ್ರದ್ದು ಡೀಟೇಲಾಗಿ ಅಡ್ರೆಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಒಂದು 3-4 ಇಯರ್ಸ್ ಆಯಿತು ಫ್ರೆಂಡ್ಸ್ ಇದು ಸ್ಟಾರ್ಟ್ ಆಗಿ. ನೋಡಿ ಸೂಪರಾಗಿರುತ್ತೆ. ನಾವು ಕೂಡ ಬಂದು ಇಲ್ಲಿ ಫೋಟೋಸ್ಗಳನ್ನು ತೊಗೊಂಡ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಅವಳಂತೂ ಡ್ಯಾನ್ಸ್ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನೀವು ಕೂಡ ಬನ್ನಿ. ಅಕ್ಕಪಕ್ಕ ಹುಬ್ಳಿ ಧಾರವಾಡ ನಿಯರೆಸ್ಟ್ ಇದ್ದರೆ ಒಂದು ಸಲ ಡಿಫ್ರೆಂಟ್ ಆಗಿರೋ ಜೈಲ್ ರೆಸ್ಟೋರೆಂಟಿಗೆ ಬಂದು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಟೇಸ್ಟ್ ಕೂಡ ಏನಂದರೆ ಸವಿರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.